ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾರಾ ಲರ್ನಿಂಗ್ಸ್. ನಾವು ಇಂಡಿಯನ್ ಪಾಲಿಟಿ ಡಿಸ್ಕಷನಲ್ಲಿ DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಓದ್ತಾ ಇದ್ವಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಲೆಕ್ಚರ್ಸಲ್ಲಿ ಹೇಳಿದ್ದೆ, DPSP ಓದಬೇಕಾದ್ರೆ ನಾವು ಈ ಫಾಲೋಯಿಂಗ್ ಟಾಪಿಕ್ಸ್ನ ಕವರ್ ಮಾಡಬೇಕು. ಫಸ್ಟ್ಲಿ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ DPSP ಅಂತ. ಸೊ DPSP ಆ ವರ್ಡನ್ನು ಫುಲ್ ಫಾರ್ಮಲ್ಲೇ ಹೇಳುತ್ತೆ, ಇಟ್ ಇಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ. ಸೊ ಇದು ಏನು ಡೈರೆಕ್ಟ್ ಮಾಡ್ತಾ ಇದೆ ಸ್ಟೇಟ್ಗೆ. ಇಟ್ ಈಸ್ ಗಿವಿಂಗ್ ಡೈರೆಕ್ಷನ್ಸ್, ಇಟ್ ಈಸ್ ಗಿವಿಂಗ್ ಗೈಡ್ಲೈನ್ಸ್ ಫಾರ್ ದ ಸ್ಟೇಟ್ ಟು ಮೇಕ್ ಪಾಲಿಸಿ ಆರ್ ಲಾಸ್ ಅಂತ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ DPSP. ಸೊ ಇನ್ ಬ್ಯಾಕ್ಗ್ರೌಂಡ್ ಆಫ್ DPSP we studied that directive principles of state policy is similar to the instrument of instructions that was present in the Government of India Act of 1935. ಈ ಆ್ಯಕ್ಟಲ್ಲಿ ಏನಿತ್ತು ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಅದರದೇ ಇಮಿಟೇಷನ್ DPSP ಅಂತ ಹೇಳ್ಬೋದು. ಈ ಐಡಿಯಾನ ಇಟ್ ವಾಸ್ ಸೋರ್ಸ್ ಫ್ರಮ್ ಐರ್ಲ್ಯಾಂಡ್. ದ ಐಡಿಯಾ ಟು ಹ್ಯಾವ್ DPSP ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇಟ್ ವಾಸ್ ಸೋರ್ಸ್ ಫ್ರಮ್ ಐರ್ಲ್ಯಾಂಡ್ ಅಂತ. ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DPSP ಅಲ್ಲಿ ನಾವು ಓದಿದ್ವಿ, DPSP ಇಸ್ ನಾನ್ ಜಸ್ಟಿಸಿಯಬಲ್ ಇನ್ ನೇಚರ್. ಅಂದರೆ ನಾವು ವಿ ಕ್ಯಾನಾಟ್ ಗೋ ಟು ಕೋರ್ಟ್ಸ್ ಆಸ್ಕಿಂಗ್ ಫಾರ್ ದ implementation of DPSP ಅಂತ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ನಾನ್ ಜಸ್ಟಿಸಿಯಬಲ್. ಹಾಗೆ ಓದಿದ್ವಿ DPSP ಇಸ್ ಅಮೆಂಡಬಲ್, ಅಂದರೆ ವಿ ಕ್ಯಾನ್ ಮೇಕ್ ಅಮೆಂಡ್ಮೆಂಟ್ ಆರ್ ಚೇಂಜಸ್ ಟು DPSP ಆ್ಯಂಡ್ DPSP ಇಸ್ ವೆರಿ ಫಂಡಮೆಂಟಲ್ ಫಾರ್ ದ ಗವರ್ನೆನ್ಸ್ ಆಫ್ ಕಂಟ್ರಿ. ಮತ್ತು ಓದಿದ್ವಿ DPSP ಇಸ್ ಕಮ್ಯುನಿಟಿ ಓರಿಯೆಂಟೆಡ್ ಅಂತ. ಅಲ್ಲಿ ಫಂಡಮೆಂಟಲ್ ರೈಟ್ಸಲ್ಲಿ ಓದಿದ್ವಿ, ಫಂಡಮೆಂಟಲ್ ರೈಟ್ಸ್ ಆರ್ ಇಂಡಿವಿಜುವಲಿಸ್ಟಿಕ್, ಅಂದರೆ ಒಂದು ಇಂಡಿವಿಜುವಲ್ಗೆ, ಒಬ್ಬ ವ್ಯಕ್ತಿಗೆ, ಒಂದು ಪರ್ಸನ್ಗೆ ಆ ರೈಟ್ಸ್ ಕೊಡ್ತಾ ಇದ್ದಾರೆ. ದೇರ್ ಇಸ್ DPSP ಬಂದುಬಿಟ್ಟು ಒಂದು ಹೋಲ್ ಕಮ್ಯುನಿಟಿ, ಒಂದು ಗ್ರೂಪ್ಗೆ, ಫಾರ್ SC ST ವಿಮೆನ್ ಚಿಲ್ಡ್ರನ್, ಈ ಥರ ಕಮ್ಯುನಿಟಿ ರೈಟ್ಸ್ನ ಕೊಡ್ತಾ ಇರೋದು DPSP ಅಂತ. ಸೊ ಇಲ್ಲಿ ವಿ ಹ್ಯಾಡ್ ಸ್ಟಡಿಡ್ ದ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DPSP. ಹಾಗೆಯೇ ಯಾಕೆ ಬೇಕು DPSP, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DPSP, ಸಿಗ್ನಿಫಿಕೆಂಟ್, ಯಾಕೆ DPSP ಸಿಗ್ನಿಫಿಕೆಂಟ್ ಅಂತ ಓದಿದ್ವಿ. ಹೇಳ್ದಲ್ಲ, ಇಟ್ ಇಸ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್ ಆಫ್ ಕಂಟ್ರಿ. ಇದು ಒಂದು ಬೇಸಿಕ್, ಇದನ್ನೇ ಬೇಸಿಕ್ ಆಗಿಟ್ಕೊಂಡು ಗೌರ್ಮೆಂಟ್ ಅವರು ಸ್ಕೀಮ್ಸ್, ವೆಲ್ಫೇರ್ ಸ್ಕೀಮ್ಸ್ನ ಎಲ್ಲ ಡ್ರಾಫ್ಟ್ ಮಾಡೋದು. ಅದರಿಂದ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DPSP ಅಂತ. ಅದರಿಂದಾನೇ ನಾವು DPSP ಯೂಸ್ ಮಾಡಿಕೊಂಡೆ ವಿ ಮೆಷರ್ ದ ಪರ್ಫಾರ್ಮೆನ್ಸ್ ಆಫ್ ಗೌರ್ಮೆಂಟ್ ಅಂತ. ಗೌರ್ಮೆಂಟ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಈಸ್ ಗೌರ್ಮೆಂಟ್ ಬ್ರಿಂಕಿಂಗ್ ವೆಲ್ಫೇರ್ ಸ್ಕೀಮ್ಸ್ ಅಥವಾ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ತರ್ತಿದೆಯಾ. ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂತಂದರೆ ಜಸ್ಟ್ ಟು ಗೇನ್ ವೋಟ್ಸ್ ಏನೇ ಸ್ಕೀಮ್ಸ್ ತರ್ತಾರೆ, ಅಂದರೆ ಇವಾಗ ಎಲೆಕ್ಷನ್ಸ್ ಹತ್ರ ಇದೆ ಅಂತ ಆದ್ದರಿಂದ ಏನಾದರೂ ಒಂದು ಸ್ಕೀಮ್ಸ್ ತರೋದು, ಆ ಥರ ಜಸ್ಟ್ ಪಾಪ್ಯುಲರ್ ಸ್ಕೀಮ್ಸೇ ಮಾಡ್ತಾ ಇದೆಯಾ ಮೇನ್ಲಿ ಟು ಗೇನ್ ವೋಟ್ಸ್, ಅಥವಾ ಈಸ್ ಇಟ್ ರಿಯಲಿ ಬ್ರಿಂಗಿಂಗ್ ದ ವೆಲ್ಫೇರ್ ಸ್ಕೀಮ್ಸ್ ಟು ಮೇನ್ಲಿ. ಇದು DPSPದು ಏಮ್ ಅದೇ ಅಲ್ವಾ, ಟು ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್ ಅಂತ. ಸೊ ಈ ಥರ ವೆಲ್ಫೇರ್ ಸ್ಕೀಮ್ಸ್ ತರ್ತಾ ಇದೆಯಾ ಅಂತೆಲ್ಲ ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಮೆಷರ್ ಮಾಡೋಕ್ಕೆ DPSP ಈಸ್ ಲೈಕ್ ಅ ಮೆಷರಿಂಗ್ ಟೂಲ್ ಆರ್ ಯಾರ್ಡ್ ಸ್ಟಿಕ್ ಅಂತ ಹೇಳ್ಬೋದು. ಇವಾಗ ನಾವು ಈ ಆಲ್ರೆಡಿ ಈ 4 ಟಾಪಿಕ್ಸ್ನ ಕವರ್ ಮಾಡಿದ್ವಿ. ಇವಾಗ ಲೆಟ್ ಸ್ಟಡಿ ದ ಲಿಸ್ಟ್ ಆಫ್ DPSP. ಏನೇನೆಲ್ಲ ಡೈರೆಕ್ಟಿವ್ಸ್ ಇದೆ, ಏನೇನೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಮೆನ್ಷನ್ ಮಾಡಿದ್ದಾರೆ ಎಲ್ಲಿ, ಪಾರ್ಟ್ 4 ಆಫ್ ಅವರ್ ಕಾನ್ಸ್ಟಿಟ್ಯೂಷನಲ್ಲಿ. ದಟ್ ಇಸ್ ವೇರ್ DPSP ಇಸ್ ಪ್ಲೇಸ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಓದಿದ್ವಿ. ಸೊ ಇಲ್ಲಿ ಏನೇನೆಲ್ಲ ಲಿಸ್ಟ್ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ದು ಅಂತ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಏನಂತಂದರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಕ್ಲಾಸಿಫೈಡ್ ಆಸ್ ಸೋಷಲಿಸ್ಟ್ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಲಿಬ್ರಲ್ ಪ್ರಿನ್ಸಿಪಲ್ಸ್ ಅಂತ. ಈ ಕ್ಲಾಸಿಫಿಕೇಷನ್ ಏನಿದೆ, ಇಟ್ ಇಸ್ ನಾಟ್ ಅನ್ ಕಾನ್ಸ್ಟಿಟ್ಯೂಷನ್. ಇದು ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಈ ಥರ 3 ಟೈಪ್ಸ್ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಮೆನ್ಷನ್ ಮಾಡಿಲ್ಲ. ಜಸ್ಟ್ ನಮ್ಮ ಕನ್ವೀನಿಯನ್ಸ್ಗೆ, ನಮಗೆ ಅರ್ಥ ಆಗೋಕ್ಕೆ ನಾವು, ಅಂದರೆ ಬೇಸ್ಡ್ ಆನ್ ಮ್ಯಾಟರ್ ವೈಸು ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಏನು ಕಂಟೆಂಟ್ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ, ಆ ಕಂಟೆಂಟ್ ಬೇಸಿಸಲ್ಲಿ ಈ 3 ಟೈಪ್ಸ್ ಆಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ದ ಫಸ್ಟ್ ಇಸ್ ಯಾವ ಕಂಟೆಂಟು, ಇಫ್ ಇಟ್ ಇಸ್ ಪ್ರಮೋಟಿಂಗ್ ಈಕ್ವಾಲಿಟಿ, ಇಫ್ ಆ ಕಂಟೆಂಟಲ್ಲಿ ಈಕ್ವಾಲಿಟಿ ಪ್ರಮೋಟ್ ಮಾಡುವಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಿದೆ, ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಷ್ಟನ್ನು ಕಮ್ಸ್ ಅಂಡರ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂತ. ಸಮ್ ಆಫ್ ದ ಡೈರೆಕ್ಟಿವ್ಸ್ promote the Gandhi's ideologies. So our principles, our directives nella, they are classified as Gandhian principles. So the principles which promote freedom, adanella they are classified as liberal principles anta. So ivaga directive principles of state policy are classified as socialistic principles, Gandhian principles and liberal principles, and this classification is based on the content of DPSP, and this classification is nowhere seen in constitution. So really based on content, that is promoting equality or socialistic principles, the directive principles that promote Gandhi's ideologies or Gandhian principles, and the directives that promote freedom or the liberal principles anta. So first agi ivaga socialistic principles ಬಗ್ಗೆ ಓದೋಣ.
ಸೊ ನಾನು ಹೇಳಿದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ದಟ್ ಪ್ರಮೋಟ್ ದ ಈಕ್ವಾಲಿಟಿ ಆರ್ ಕ್ಲಾಸಿಫೈಡ್ ಆಸ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂತ. ಮತ್ತು DPSP ಇಸ್ ಪ್ಲೇಸ್ಡ್ ಇನ್ ಪಾರ್ಟ್ 4 ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ ಕವರ್ಸ್ ಆರ್ಟಿಕಲ್ಸ್ 36 to 51 ಅಂತ ಓದಿದ್ವಿ. ಸೊ 36 ಏನು ಹೇಳುತ್ತೆ, 36 ಗಿವ್ಸ್ ದ ಡೆಫಿನಿಷನ್ ಆಫ್ ಸ್ಟೇಟ್ ಅಂತ ಓದಿದ್ವಿ. ಮತ್ತು 37 ಬಂದುಬಿಟ್ಟು ಇಟ್ ಗಿವ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ DPSP ಅಂತ ಓದಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಆರ್ಟಿಕಲ್ 38 to 51 ಬಗ್ಗೆ ಓದಬೇಕು. ಇಲ್ಲಿ ಏನು ಗೊತ್ತಿರಬೇಕು, ನಾ ಹೇಳ್ದೆ ಅಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಕ್ಲಾಸಿಫಿಕೇಶನ್ ಏನಿದೆ ಇಟ್ ಇಸ್ ಬೇಸ್ಡ್ ಆನ್ ಕಂಟೆಂಟ್ ಅಲ್ವಾ. ಅದಕ್ಕೆ ಬೇಸ್ಡ್ ಆನ್ ಕಂಟೆಂಟ್ ಏನೇನೆಲ್ಲ ಪ್ರಮೋಟ್ ಮಾಡ್ತದೆ ಈಕ್ವಾಲಿಟಿ ಅವೆಲ್ಲಾನು ದೇ ಹ್ಯಾವ್ ಕ್ಲಾಸಿಫೈಡ್ ಆಸ್ ಸೋಷಲಿಸ್ಟಿಕ್ ಪ್ರಿನ್ಸಿಪಲ್ಸ್. ಅದಕ್ಕೆ ಆರ್ಟಿಕಲ್ಸ್ ಬಂದುಬಿಟ್ಟು ಇದ್ರ ಅಂಡರ್ ನಾವು ಸೀರಿಯಲ್ ಆಗಿ ಒಂದೇ ಆರ್ಡ್ರಾಗಿ ಓದಬೇಕು ಅಂತ ಇಲ್ಲ. ಸೊ ಆಫ್ಟರ್ 38, 39 ನಾವು ಏನಾದರೂ ನೆಕ್ಸ್ಟ್ ಇಫ್ ವಿ ಮೈಟ್ ಸ್ಟಡಿ ಸಮ್ ಆರ್ಟಿಕಲ್ ಲೈಕ್ 41 ಈ ಥರ ಎಲ್ಲ ಓದ್ತೀವಿ. ಬಿಕಾಸ್ ಆರ್ಡರ್ ಆಗಿ ಆರ್ಟಿಕಲ್ಸಲ್ಲಿ ಪ್ಲೇಸ್ ಮಾಡ್ತಾ ಇಲ್ಲ ನಾವು, ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ದ ಕಂಟೆಂಟ್ ವಿ ಆರ್ ಡಿವೈಡಿಂಗ್ ಅಲ್ಲ ಅದಕ್ಕೆ. ಸೊ ಫಸ್ಟ್ ವಿ ಹ್ಯಾವ್ ಎಸ್ ಆರ್ಟಿಕಲ್ 38. ಸೊ ಆರ್ಟಿಕಲ್ 38 ಏನು ಹೇಳ್ತಾ ಇದೆ, ಸ್ಟೇಟ್ ನೀನು ಪಾಲಿಸೀಸ್ನ ಲಾಸ್ ಮಾಡಬೇಕಾದ್ರೆ ಯು ಮಸ್ಟ್ ಪ್ರಮೋಟ್ ದ ವೆಲ್ಫೇರ್ ಆಫ್ ಪೀಪಲ್ ಬೈ ಸೆಕ್ಯೂರಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಸೋಷಿಯಲ್ ಆರ್ಡರ್. ಸೊಸೈಟಿಯಲ್ಲಿ ಏನು ಒಂದು ಆರ್ಡರ್ ಇದೆ ಅದನ್ನು ನೆನಪಲ್ಲಿಟ್ಕೊಂಡು ಯು ಮಸ್ಟ್ ಮೇಕ್ ಪಾಲಿಸೀಸ್, ದಟ್ ಇಸ್ ಯು ಮಸ್ಟ್ ಪ್ರಮೋಟ್ ಯು ಮಸ್ಟ್ ಮೇಕ್ ಪಾಲಿಸೀಸ್ ಫಾರ್ ಪ್ರಮೋಟಿಂಗ್ ದ ವೆಲ್ಫೇರ್ ಆಫ್ ಪೀಪಲ್ ಅಂತ. ಹಾಗೆ ಹೇಳ್ತಾ ಇದೆ ಸ್ಟೇಟ್ ಯು ಮಸ್ಟ್ ಮಿನಿಮೈಸ್ ದ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಆ್ಯಂಡ್ ಎಲಿಮಿನೇಟ್ ಇನ್ಇಕ್ವಾಲಿಟೀಸ್ ಇನ್ ಸ್ಟೇಟಸ್, ಫೆಸಿಲಿಟೀಸ್ ಆ್ಯಂಡ್ ಆಪರ್ಚುನಿಟೀಸ್ ಅಮಾಂಗ್ಸ್ಟ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ತಾ ಇದೆ. ಇಟ್ ಇಸ್ ಟೆಲ್ಲಿಂಗ್ ಟು ಮಿನಿಮೈಸ್ ದ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್. ಅದಕ್ಕೆ ಎಲ್ಲ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಟ್ಯಾಕ್ಸ್ ಸ್ಲ್ಯಾಬ್ ಸಿಸ್ಟಮ್ ಅಂತ. ಸೊ ಟ್ಯಾಕ್ಸಸ್ಸು ಏನಿದೆ ಅದು ಬೇಸ್ಡ್ ಆನ್ ಇನ್ಕಮ್, ಮೋರ್ ದ ಇನ್ಕಮ್ ಟ್ಯಾಕ್ಸಸ್ ಕೂಡ ಡಿಫರ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಇನ್ಇಕ್ವಾಲಿಟೀಸ್ನ ಇವಾಗ ಎಲ್ಲರೂ ಕಾಮನ್ ಆಗಿ ಒಂದೇ ಥರ ಟ್ಯಾಕ್ಸ್ ಪೇ ಮಾಡೋಕ್ಕೆ ಹೇಳ್ತಾ ಅಲ್ಲ, ಬೇಸ್ಡ್ ಆನ್ ಇನ್ಕಮ್ ದ ಟ್ಯಾಕ್ಸ್ ಇಸ್ ಆಲ್ಸೋ ಡಿಫರಿಂಗ್. ಅದಕ್ಕೆ ದಿಸ್ ಇಸ್ ಆಲ್ ಬಿಕಾಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಹೇಳ್ತಾ ಇದ್ದಾರೆ ಮಿನಿಮೈಸ್ ಮಾಡಬೇಕು ಇನ್ಇಕ್ವಾಲಿಟೀಸು. ಇನ್ಕಮಲ್ಲಿ ಬೇಸಿಸಲ್ಲಿ ಏನು ಇನ್ಇಕ್ವಾಲಿಟೀಸ್ ಇದೆ, ಭೇದ ಭಾವ ಇದೆ, ಅದನ್ನೆಲ್ಲ ಮಿನಿಮೈಸ್ ಮಾಡಬೇಕು. ಅಷ್ಟೇ ಅಲ್ಲ, ಯು ಮಸ್ಟ್ ಎಲಿಮಿನೇಟ್ ಕಂಪ್ಲೀಟ್ಲಿ ದ ಇನ್ಇಕ್ವಾಲಿಟೀಸ್, ಸ್ಟೇಟಸ್ಗೆ, ಫೆಸಿಲಿಟೀಸ್, ಅದರ್ ಆಪರ್ಚುನಿಟೀಸ್, ಅದ್ರ ಬೇಸಿಸ್ ಎಲ್ಲ ಏನೇನು ಭೇದ ಭಾವ ಮಾಡ್ತಾ ಇದ್ದಾರೆ ಬೇಸ್ಡ್ ಆನ್ ಸ್ಟೇಟಸ್ ಅದನ್ನು ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಸೊ ದಿಸ್ ಎಲಿಮಿನೇಷನ್ ಆಫ್ ಇನ್ಇಕ್ವಾಲಿಟೀಸ್ ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಆರ್ಟಿಕಲ್ 17, 18 ಅಲ್ವಾ. ಈವನ್ ಇನ್ ಆರ್ಟಿಕಲ್ 17, 18 ಫಂಡಮೆಂಟಲ್ ರೈಟ್ಸ್ ಓದಬೇಕಾದ್ರೆ ರೈಟ್ ಟು ಈಕ್ವಾಲಿಟಿಯಲ್ಲಿ ಆರ್ಟಿಕಲ್ 17 ಪ್ರಾಹಿಬಿಷನ್ ಆಫ್ ಅನ್ಟಚಬಿಲಿಟಿ ಅಂತ, ಆರ್ಟಿಕಲ್ 18 ಇದೆಲ್ಲನೂ ಸೇಮ್ ಅದೇ ಹೇಳ್ತಿತ್ತಲ್ಲ, ಟು ಪ್ರಾಹಿಬಿಟ್ ಡಿಸ್ಕ್ರಿಮಿನೇಷನ್, ಪ್ರಾಹಿಬಿಟ್ ಅನ್ಟಚಬಿಲಿಟಿ ಎಲ್ಲನೂ ನಾವು ರೈಟ್ ಟು ಈಕ್ವಾಲಿಟಿಯಲ್ಲಿ ಓದಿದ್ವಿ. ಸೊ ದಿಸ್ ಆಲ್ಸೋ ಈಸ್ ಸಮಥಿಂಗ್ ರಿಲೇಟೆಡ್ ಟು ದಾಟ್ ಇಟ್ ಸೆಲ್ಫ್. ಇಟ್ ಈಸ್ ಆಲ್ಸೋ ಕೋರಿಲೇಟಿಂಗ್ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಥಿಂಗ್ ಏನಿದೆ ಈ ಸೆಕೆಂಡ್ ಪಾರ್ಟ್, ಮಿನಿಮೈಸ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ಮು, ಇಲಿಮಿನೇಟ್ಸ್ ಇನ್ಇಕ್ವಾಲಿಟೀಸ್ ಇನ್ ಸ್ಟೇಟಸ್, ಫೆಸಿಲಿಟೀಸ್ ಆ್ಯಂಡ್ ಆಪರ್ಚುನಿಟೀಸ್, ಈ ವರ್ಡ್ನ ಇದು ಬಂದುಬಿಟ್ಟು ಇಟ್ ವಾಸ್ ಆ್ಯಡೆಡ್ ಬೈ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ಅಂತ. ಇದು ನೆನ್ಪಿಟ್ಕೋಬೇಕು ಈ ಅಮೆಂಡ್ಮೆಂಟು, ಬಿಕಾಸ್ ಆಲ್ರೆಡಿ UPSC ಪ್ರಿವಿಯಸ್ ಇಯರ್ ಕ್ವೆಶನ್ಸಲ್ಲಿ ವಿಚ್ ಆಲ್ DPSPs ವರ್ ಆ್ಯಡೆಡ್ ಥ್ರೂ ಅಮೆಂಡ್ಮೆಂಟ್ಸ್ ಅಂತ ಕೇಳಿಬಿಟ್ಟಿದ್ರು. ಅದಕ್ಕೆ ದಿಸ್ ಯಾವ DPSPನ ಆ್ಯಡ್ ಮಾಡಿದ್ರು ಮತ್ತು ಯಾವ ಅಮೆಂಡ್ಮೆಂಟ್ ಮುಖಾಂತರ ಆ್ಯಡ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಸೊ ದಿಸ್ ವಾಸ್ ಆ್ಯಡೆಡ್ ಬೈ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978. ಇದು ಸೆಕೆಂಡ್ ಪಾರ್ಟ್ ಏನಿದೆ ಅದನ್ನು ಇಟ್ ವಾಸ್ ಆ್ಯಡೆಡ್ ಬೈ ದ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1978 ಅಂತ. ಸೊ ಇವಾಗ ನೆಕ್ಸ್ಟ್ ಸೋಷಲಿಸ್ಟ್ ಪ್ರಿನ್ಸಿಪಲ್ ನೋಡೋಣ, ದಟ್ ಇಸ್ ಆರ್ಟಿಕಲ್ 39. ಆರ್ಟಿಕಲ್ 39 ಏನು ಹೇಳ್ತಾ ಇದೆ, ಇಟ್ ಸೇಸ್ ಸ್ಟೇಟ್ ಟು ಸೆಕ್ಯೂರ್ ಆಲ್ ಮೆನ್ ಆ್ಯಂಡ್ ವುಮೆನ್ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ಸೊ ಎಲ್ಲ ವ್ಯಕ್ತಿಗಳಿಗೆ, ಈವನ್ ಫಾರ್ ಮೆನ್ ಆ್ಯಂಡ್ ವುಮೆನ್, ಫಾರ್ ಬೋತ್ ಆಫ್ ದೆಮ್ ದೇರ್ ಹ್ಯಾಸ್ ಟು ಬಿ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್. ಅವ್ರ ಜೀವನಾಂಶಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಸಿಗಬೇಕು ಅಂತ, ಅಡಿಕ್ವೇಟಾಗಿ ಸಿಗಬೇಕಂತ. ಸೊ ದಟ್ ಇಸ್ ಅದನ್ನು ಪ್ರಮೋಟ್ ಮಾಡೋಕ್ಕೆ ಬೆಸ್ಟ್ ಸ್ಕೀಮ್, ಬೆಸ್ಟ್ ಪಾಲಿಸಿ ಆಫ್ ಗೌರ್ಮೆಂಟ್ ಇಸ್ ಮನ್ರೇಗಾ, MGNREGA ಅಂತ ಹೇಳ್ಬೋದು. ಬೇಸ್ಡ್ ಆನ್ ದಟ್ ಅದಕ್ಕೆ ಅಂತಲೇ ಒಂದು ಎಂಪ್ಲಾಯ್ಮೆಂಟ್ ಕೊಡುತ್ತೆ, ಇಷ್ಟು ಡೇಸ್ ಆಫ್ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರಲ್ಲ ಮನ್ರೇಗಾ ಅಲ್ಲಿ. ಸೊ ಇದೆಲ್ಲ ಏನು ಮಾಡ್ತಾ ಇರೋದು, ಟು ಹ್ಯಾವ್ ದಟ್ ಅಡಿಕ್ವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಫಾರ್ ಆಲ್ ಮೆನ್ ಆ್ಯಂಡ್ ವಿಮೆನ್ ಅಂತ. ಸೊ ನೆಕ್ಸ್ಟ್ ಆರ್ಟಿಕಲ್ 39B ಏನು ಹೇಳ್ತಾ ಇದೆ, ದ ಓನರ್ಶಿಪ್ control of material resources of community or so distributed to serve the ಕಾಮನ್ ಗುಡ್ ಅಂತ. ಇವಾಗ ಓನರ್ಶಿಪ್ ಆಫ್ ರಿಸೋರ್ಸಸ್ ತೊಗೊಳ್ಳಿ, ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ಗ್ಯಾಸ್, ಅವಾಗ ಗ್ಯಾಸ್ ಫೆಸಿಲಿಟಿ ಎಲ್ಲ ಅದು ನ್ಯಾಷನಲೈಸ್ ಆಗಿದೆ ಅಂತಂದರೆ ಇಟ್ಸ್ ಓನರ್ಶಿಪ್ ಬಂದುಬಿಟ್ಟು ಗವರ್ನಮೆಂಟ್ ಇಸ್ ಟೇಕಿಂಗ್ ದ ಓನರ್ಶಿಪ್. ಮ್ಯಾಕ್ಸಿಮಮ್ ಬೇಸಿಕ್ ನೀಡ್ಸ್ ನಮ್ಗೆ ಏನೇನು ಬೇಕು ಆ ಥರ ಬೇಸಿಕ್ ನೀಡ್ಸ್ ಎಲ್ಲದ್ರದ್ದು ಓನರ್ಶಿಪ್ ಗವರ್ನಮೆಂಟ್ ತೊಗೊಳ್ತಾ ಇದೆ. ಗವರ್ನಮೆಂಟ್ ತೊಗೊಂಡು ಏನು ಮಾಡ್ತದೆ, ಇಟ್ ಇಸ್ ಲೈಕ್ ಕಂಟ್ರೋಲಿಂಗ್ ದ ಕಾಂಪಿಟೇಷನ್, ಇಟ್ ಇಸ್ ಕಂಟ್ರೋಲಿಂಗ್ ದ ಪ್ರೈಸಸ್ ಅಲ್ವಾ. ಸೊ ನ್ಯಾಷನಲೈಸೇಷನ್ ಇಸ್ ದ ಬೆಸ್ಟ್
example for this. Under ownership or control of material resources distributed to serve the common good. To serve the common good of people, the ownership is so distributed, and is so distributed. So ಇದೆಲ್ಲ ರೆಗ್ಯುಲೇಟ್ ಮಾಡ್ತಿದೆ ದ ಪ್ರೈಸಸ್ ಆಫ್ ಬೇಸಿಕ್ ನೀಡ್ಸ್ನ ಎಲ್ಲ. ಸೊ ದಟ್ ಇಸ್ ವಾಟ್ ಇಸ್ ಆರ್ಟಿಕಲ್ 39B ಹೇಳ್ತಾ ಇರೋದು. ನೆಕ್ಸ್ಟ್ ವಿ ಹ್ಯಾವ್ ಎಸ್ ಆರ್ಟಿಕಲ್ 39C. ಆರ್ಟಿಕಲ್ 39C ಏನು ಹೇಳ್ತಾ ಇದೆ? ನೋ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆ್ಯಂಡ್ ನೋ ಮೀನ್ಸ್ ಆಫ್ ಪ್ರೊಡಕ್ಷನ್. ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಕಾಮನ್ ಗುಡ್. ಒನ್ಸ್ ಅಗೇನ್ ನಾವು ಪ್ರೈವೇಟ್ ಇಂಡಿವಿಜುವಲ್ಸ್ ಇವಾಗ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಕೊಟ್ಬಿಟ್ರೆ, ಸೊ ಎಲ್ಲ ಐಶ್ವರ್ಯ ವೆಲ್ತ್ ಇಫ್ ಓನ್ಲಿ ದ ಪ್ರೈವೇಟ್ ಇಂಡಿವಿಜುವಲ್ಸ್ ಈಸ್ ಹ್ಯಾವಿಂಗ್, then once again that is a problem, right? So for that reason DPSP is telling no concentration of wealth anta ಹೇಳ್ತಾ ಇದೆ. So next we have is next article 39D. It says equal pay for equal work for both men and women anta. You shouldn't discriminate when you're paying for men and women. So men ಗೆ ಜಾಸ್ತಿ ಸ್ಯಾಲರಿ, women ಗೆ ಜಾಸ್ತಿ ಸ್ಯಾಲರಿ, ಈ ಥರ ಎಲ್ಲ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ದೇರ್ ಹ್ಯಾಸ್ ಟು ಬಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಅಂತ ಹೇಳ್ತಾ ಇದೆ. ಫಾರ್ ದಿಸ್ ಪರ್ಪಸ್ ಗೌರ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ ಈಕ್ವಲ್ ರೆನ್ಯುಮರೇಷನ್ ಆ್ಯಕ್ಟ್. ಸೊ ಈ ಡೈರೆಕ್ಟಿವ್ಸ್ ಎಲ್ಲ ಆಲ್ರೆಡಿ ನಾವು ಓದಿದ್ವಿ ಅಲ್ಲ. DPSP ಇಸ್ ಡೈರೆಕ್ಷನ್, ಇಟ್ಸ್ ಗೈಡ್ಲೈನ್ಸ್ ಫಾರ್ ಸ್ಟೇಟ್ ಅಲ್ವಾ. ಸೊ ಈ ಗೈಡ್ಲೈನ್ಸ್ನೇ ಬೇಸಿಕ್ ಆಗಿ ಇಟ್ಕೊಂಡು ಗೌರ್ಮೆಂಟ್ ಹ್ಯಾಸ್ ಫಾರ್ಮ್, ದ ಸ್ಟೇಟ್ ಹ್ಯಾಸ್ ಫಾರ್ಮ್ ಡಿಫ್ರೆಂಟ್ ಪಾಲಿಸೀಸ್ ಆ್ಯಂಡ್ laws anta. So there are many such acts. One is the equal remuneration act. ಇದನ್ನ ಯಾಕೆ ಮಾಡಿದ್ದಾರೆ? ಈಕ್ವಲ್ ಆಗಿ ಪೇಮೆಂಟ್ ಬರಬೇಕು ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್ ಅಂತ. ಸೊ ಅದು ಆ ಕಾನ್ಸೆಪ್ಟ್ ಎಲ್ಲಿ ಮೆನ್ಷನ್ ಆಗಿದೆ? ದಟ್ ಇಸ್ ಮೆನ್ಷನ್ ಇನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಅದಕ್ಕೆ DPSP ಇಸ್ ಕಾಲ್ಡ್ ಆಸ್ ಗೈಡ್ಲೈನ್ಸ್ ಫಾರ್ ದ ಸ್ಟೇಟ್ to make the policies and laws anta. So this is about the equal pay for equal work for both men and women. Next we have is article 39E. Article 39 ಏನು ಹೇಳ್ತಾ ಇದೆ? ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ಆಫ್ ವರ್ಕರ್ಸ್ ಮೆನ್ ಆ್ಯಂಡ್ ವಿಮೆನ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಅಂತ. ಸೊ ಫಾರ್ ದಿಸ್ ಪರ್ಪಸ್ ಫಾರ್ ಮೇಂಟೈನಿಂಗ್ ದ ಹೆಲ್ತ್ ಆಫ್ ವರ್ಕರ್ಸು ಅದೆಲ್ಲ ದೇರ್ ಇಸ್ ಲೈಕ್ ಲಾಟ್ ಆಫ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಇದೆ. ಮತ್ತು ಫಾರ್ ನಶಾ ಭಾರತ್, ನಶಾ ಮುಕ್ತ ಭಾರತ್. ಸೊ ಟು eliminate or reduce the consumption of narcotic drugs, there is something called as Nasha Mukt Bharat. That is all to maintain the health of people Allah. So for this purpose there are a lot of schemes. Take for example, even for next we have is article 39F. That is says for opportunities and facilities of children anta. For children also there are a lot of schemes. First is best example is right to education. We have national education policy for children. Child abuse prevent ಮಾಡಕ್ಕೆ there are various laws like this. There are various laws for this directives. So next we have is article 41. Article 41 ಏನು ಹೇಳ್ತಾ ಇದೆ? It is providing right to work, education and public assistance. It is providing three things, that is right to work, education and public assistance. For whom? For unemployed, old age, sickness and the disabled people anta. For these people it is giving the right to work. For this purpose itself, for old age if you see we have pension facilities, so sickness and disabled ge ella there is insurance facilities. So aa ella facilities enide, it is all because directive principles of state policy is giving directions to bring up these kind of rights for these people anta. So that is what is article 41. Next we have is article 42. Article 42 says there has to be just and humane condition at workplace. So workplace has to be convenient for women also, for men also. So that is what is article 42 is telling. And article 42 it also says maternity relief for women employees. That is the reason there is something called as Maternity Benefit Act of 1961. So ಅದಕ್ಕೆ ಈ ಮೆಟರ್ನಿಟಿ ರಿಲೀಫ್ ಅನ್ನೋದು ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇಸ್ ಪ್ರೊವೈಡಿಂಗ್. ದಟ್ ಇಸ್ ದ ರೀಸನ್ ವಿ ಹ್ಯಾವ್ ದಿಸ್ ಆ್ಯಕ್ಟ್. ದಟ್ ಇಸ್ ಅಬೌಟ್ ಆರ್ಟಿಕಲ್ 42. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಆರ್ಟಿಕಲ್ 43. ಸೊ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಲ್ಲಿ ನೆಕ್ಸ್ಟ್ ಆರ್ಟಿಕಲ್ ಇಸ್ ಆರ್ಟಿಕಲ್ 43. ಆರ್ಟಿಕಲ್ 43 ಸೇಸ್ social security measures for employment like job security and issuance. Job security ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. That is the reason we have the concept of EPF ಅಲ್ವಾ, Employee Provident Fund ಅಂತ ಏನು ಆಪ್ಷನ್ ಇದೆ. That is all because job security is one of the directives that DPSP is giving for. That is why that is about article 43. Next we have is article 43A. Article 43A ಏನು ಹೇಳ್ತಾ ಇದೆ? It is saying there has to be secure participation of workers in management of undertakings, establishments or other organization engaged in industry ಅಂತ.
It simply we can say it is providing for security for the participation of workers. That is the reason we have trade unions act ella. So participation of workers has to be secure anta ಹೇಳ್ತಾ ಇದೆ. So that is about article 43A. So ಇಲ್ಲಿ ಎಲ್ಲೇ ನಾವು ಆರ್ಟಿಕಲ್ಗೆ ಈ ಥರ ಅಪೆಂಡೇಜಸ್ ಏನಾದರೂ ಈ ಥರ ಎಕ್ಸ್ಟ್ರಾ ಅಡಿಷನ್ಸ್ ನೋಡಿದ್ರೆ ಅಂದರೆ ಆರ್ಟಿಕಲ್ 43A B ಈ ಥರ ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರೆ ದಟ್ ಮೀನ್ಸ್ ಇದೆಲ್ಲಾನು ಅಮೆಂಡ್ ಮಾಡಿ ಇದೆಲ್ಲಾನು ಚೇಂಜಸ್ ಮಾಡಿ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ದಿಸ್ ಇಸ್ ಆರ್ಟಿಕಲ್ 43. ಇದು ಬಂದುಬಿಟ್ಟು ಆರ್ಟಿಕಲ್ 43A ಅಂತ ಒಂದು ಆಲ್ಫಾಬೆಟ್ನ ಆ್ಯಡ್ ಮಾಡಿದ್ದಾರೆ ಅಂದರೆ ಸಮಥಿಂಗ್ ಹ್ಯಾಸ್ ಬಿನ್ ಆ್ಯಡೆಡ್ ಆರ್ ಅಮೆಂಡೆಡ್ ಟು ದಿಸ್ ಆರ್ಟಿಕಲ್ 43 ಅಂತ. ಎಸ್, ಆರ್ಟಿಕಲ್ 43A ಬಂದುಬಿಟ್ಟು ಇಟ್ ವಾಸ್ ಅಮೆಂಡೆಡ್ ಬೈ ದ 42nd Constitutional Amendment Act of 1976. Once again, this Amendment Act and also what it added is also very important. Next we have is Article 43B. Article 43B ಏನು ಹೇಳ್ತಾ ಇದೆ? It says there has to be voluntary formation, autonomous functioning, democratic control and ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತಾ ಇದೆ. ಸೊ ಒನ್ಸ್ ಅಗೇನ್ ಇಲ್ಲಿ ಕೂಡ ಒಂದು ಅಡಿಷನ್ ಬಂದಿದೆ, ಒಂದು ಆಲ್ಫಾಬೆಟ್ ಆ್ಯಡ್ ಆಗಿದೆ. ದಟ್ ಮೀನ್ಸ್ ದಿಸ್ 43 ಆರ್ಟಿಕಲ್ 43B ವಾಸ್ ಆ್ಯಡೆಡ್ ಆ್ಯಂಡ್ ದಿಸ್ ವಾಸ್ ಆ್ಯಡೆಡ್ ಬೈ ದ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2011. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಅಮೆಂಡ್ಮೆಂಟ್ ಆ್ಯಕ್ಟ್ನ ಮತ್ತೆ ಇದು ಏನು ಆ್ಯಡ್ ಮಾಡಿತ್ತು ಫಾರ್ ಕೋಆಪರೇಟಿವ್ ಸೊಸೈಟೀಸ್ಗೆ ದೆರ್ ಹ್ಯಾಸ್ ಟು ಬಿ ವಾಲಂಟರಿ ಫಾರ್ಮೇಷನ್, ಅಟೋನಮಸ್ ಫಂಕ್ಷನಿಂಗ್ ಕೊಡಬೇಕು ಅವ್ರಿಗೆ, ಮತ್ತು ಕಂಟ್ರೋಲ್ ಹ್ಯಾಸ್ ಟು ಬಿ ಡೆಮೋಕ್ರೆಟಿಕ್, ಮತ್ತು ಪ್ರೊಫೆಷ್ನಲ್ ಆಗಿ ಯು ಮಸ್ಟ್ ಮ್ಯಾನೇಜ್ ದಿಸ್ ಕೋಆಪರೇಟಿವ್ ಸೊಸೈಟೀಸ್ ಅಂತ 97th Constitutional Amendment Act of 2011 added, and this was added to the Article 43. So it is Article 43B ivaga. So that is about the directive principles of state policy, especially the socialistic principles. With this we have completed the socialistic principles in the directive principles of state policy. So after socialistic principles, next we have is the directive principles that promote the Gandhi's ideas, that is the Gandhian principles. So we shall study about this Gandhian principles in our next video lectures. For more videos, keep watching Vyara Learnings and please share, subscribe Vyara Learnings. Thank you.